ಸಿಂಹರಾಶಿಯವರಿಗೆ ಶುಕ್ರನ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಸಕ್ಸಸ್ ಇದೆ, ಬುಧನ ಸಂಬಂಧಪಟ್ಟಂತ ವಿಚಾರದಲ್ಲೂ ಸಕ್ಸಸ್ ಇದೆ. ವಿದ್ಯೆ ಆಗ್ಬೋದು, ವ್ಯಾಪಾರ ಆಗ್ಬೋದು, ಬುದ್ಧಿ ಆಗ್ಬೋದು, ಅಥವಾ ನಿಮ್ಮ ಮಾತಿನಿಂದ ಸಂಪಾದನೆ ಮಾಡುವಂಥವ್ರು ಆಗ್ಬೋದು, ಅಥವಾ ಶುಕ್ರ ಅಂದದಿಂದ ಸಂಪಾದನೆ ಮಾಡುವಂಥವ್ರು ಆಗ್ಬೋದು. ಈ ಥರದ್ದೆಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಕ್ಸಾಂಪಲ್, ಒಂದು ಇಂಟೀರಿಯರ್ ಬಿಸ್ನೆಸ್ ಮಾಡುವಂಥವ್ರು, ಅಥವಾ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು, ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರು, ಸಿನಿಮಾ ನಟ ನಟಿಯರು, ಸಂಗೀತ ವಿದ್ವಾಂಸರು ಇತ್ಯಾದಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬುಧನು ಸ್ಟ್ರಾಂಗ್ ಆಗಿರೋದ್ರಿಂದ ವ್ಯಾಪಾರ ಇತ್ಯಾದಿಗಳಲ್ಲೂ ಕೂಡ ಅಭಿವೃದ್ಧಿ, ನೂತನ ವ್ಯಾಪಾರಕ್ಕೆ ಈ ಮೇ ತಿಂಗಳು ಅದ್ಭುತವಾದಂಥ ಸಂದರ್ಭ. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಅದಂತೂ ಸತ್ಯ. ಬಹಳ ವಿಶೇಷವಾದಂಥ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಭದಾಯಕ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮಾಸ. ಶೈಕ್ಷಣಿಕ ವಿಚಾರದಲ್ಲಿ ಅಧಿಕ ಲಾಭ, ಅಂದರೆ ಸ್ಕೂಲು, ಕಾಲೇಜಸ್ಸು, ಪ್ರೀ ಸ್ಕೂಲ್ಸು, ನರ್ಸರಿ ಮತ್ತು ಇತ್ಯಾದಿಗಳು ಯಾರ್ಯಾರು ಟ್ಯುಟೋರಿಯಲ್ ಸೆಂಟರ್ ಇಟ್ಕೊಂಡಿರ್ತಾರೋ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆಡಳಿತ ಮಂಡಳಿಯವರಿಗೆ ಕೂಡ ಜಯಪ್ರಾಪ್ತಿ, ಅತ್ಯಂತ ಶುಭ ಮಾಸ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ, ಸ್ವಲ್ಪ ಸುತ್ತಾಟ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಮಾಡಿ ಅಂತ ನಾನು ಹೇಳ್ಬೋದು. ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಉತ್ತಮ ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ, ಶೇರ್ಸ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಧನಪ್ರಾಪ್ತಿ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ ಆಗುವಂಥದ್ದು. ವಾಹನ ಚಾಲಕರಿಗೆ ತುಂಬ ಚೆನ್ನಾಗಿದೆ, ಅಂದರೆ ಅತ್ಯಂತ ತಿರುಗಾಟ ಬೇಡ, ಓಡಿಸಲೇಬೇಕು. ಈಗ ಡ್ರೈವರ್ಸ್ ಆಗಿರ್ತಾರೆ, ಅವರೆಲ್ಲ ಬೇರೆ ವಿಧಿ ಇಲ್ಲ, ಓಡಿಸಲೇಬೇಕು ಅಂತವ್ರಿಗೆಲ್ಲ ಓಕೆ. ಅದು ಬಿಟ್ಟರೆ ಸುಮ್ಮನೆ ಕೆಲಸ ಕಾರ್ಯ ಇಲ್ಲದೆ ಗಾಡಿನ ಓಡಿಸೋದು, ಕಾರ್ ಓಡಿಸ್ಕೊಳ್ಳೋದು ಬೇಡ. ಅದು ತುಂಬ ಇಂಪಾರ್ಟೆಂಟ್. ನೂತನ ವಾಹನ, ವಸ್ತು, ವಸ್ತ್ರ ಖರೀದಿ ಮಾಡೋ ಬಗ್ಗೆ ಆಲೋಚನೆ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡುವಂಥ ಮಾಸ ಆಗಿರುತ್ತೆ, ಒಳ್ಳೆ ಫಲವನ್ನು ಸಿಗುತ್ತೆ. ಆದರೆ ನೆಗೆಟಿವ್ ಏನು? ವ್ಯಾಪಾರ ವ್ಯವಹಾರ ಚೆನ್ನಾಗಿದ್ರೂ ಕೂಡ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥದ್ರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು, ಸಂದೇಹಗಳು ಜಾಸ್ತಿ ಆಗ್ಬೋದು, ನಿಮ್ಗೆ ಡೌಟ್ಸ್ ಜಾಸ್ತಿ ಬರ್ಬೋದು. ತನ್ಮೂಲಕ ಜೊತೆಗಿರೋರು ಈ ಥರ ಮಾಡೋದಲ್ಲಪ್ಪ ಅಂತ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಗುರುಬಲ ಇರಲಿ ಇಲ್ಲದೆ ಹೋಗಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರಬೇಕಂತಿಲ್ಲ. ದುಡ್ಡು ಕೊಡಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ.